ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು. ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನ ಕರೆದಿದ ತಕ್ಷಣನೇ ನೀವು ಬಂದಿದ್ದೀರಾ. ಜೊತೆಗೆ ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮೈಸೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಒಂದು ಮಾಧ್ಯಮದ ಒಂದು ಮೂಲಕ ನಾವು ಕೇಳಿರೋ ಹಾಗೆ ಈ 2 ಫ್ಲೈಓವರ್ಗಳು ಅವ್ರು ಮಾಡ್ತಾರೆ ಅಂತ, JLB ರೋಡ್ ಮೇಲೆ ಮತ್ತೆ ವಿನೋಬಾ ರೋಡ್ ಮೇಲೆ ಮೆಟ್ರೋಪೋಲ್ ಒಂದು ವೃತ್ತದಿಂದ ಹಿನ್ಕಲ್ವರೆಗೆ ಅಥವಾ ಅದಕ್ಕಿಂತ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಮಂಡಿಸಿದ್ದಾರೆ. ಬಹಿರಂಗವಾಗಿ ಎಲ್ಲೂ ಮಾಡಿಲ್ಲ, ಆದರೂ ಸಹ ಎಲ್ಲ ಟೆಸ್ಟಿಂಗ್ ನಡೆದಿದೆ, ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದಾರೆ, ಮತ್ತೆ ಆಗಲೇ ಒಂದು ಕಾನ್ಸೆಪ್ಟ್ ವಿಡಿಯೋನು ಕೂಡ ಇದ್ರ ಬಗ್ಗೆ ಮಾಡಾಗಿದೆ. ನಮ್ಮ ಒಂದು ವಿರೋಧ ಈ ಒಂದು ಯೋಜನೆಗೆ ಇರೋದು ಕಾರಣ ಒಂದೇನೆ. JLB ರೋಡ್ ಇರ್ಬೋದು, ವಿನೋಬಾ ರೋಡ್ ಇರ್ಬೋದು, ಎರಡು ಒಂದು ಪಾರಂಪರಿಕ ರಸ್ತೆಯಾಗಿ ಗುರುತಿಸಲಾಗಿದೆ. ಮೈಸೂರು ಪಾರಂಪರಿಕ ರಸ್ತೆಗಳು ಸುಮಾರು ಒಂದು 10ರಿಂದ 12, 15 ಇದ್ದಾವೆ. ಅದು ಆ ಪಾರಂಪರಿಕತೆಯನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪಾರಂಪರಿಕ ರಸ್ತೆಗಳನ್ನು ಗುರುತಿಸಿದ್ದಾರೆ. ಅಂದ್ರೆ ಸುತ್ತಮುತ್ತ ಇರುವಂತದ್ದು ಹಸಿರು ಹದಕ್ಕೂ ಇರ್ಬೋದು, ಅದರ ಬಲಿ ಇರುವಂತದ್ದು ಎಲ್ಲ ಪಾರಂಪರಿಕ ಕಟ್ಟಡಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಎಲ್ಲ ಪಾರಂಪರ್ಯ ಇರ್ಬೋದು, ಅದನ್ನ ಉಳಿಸ್ಬೇಕಾಗಿದೆ. ಅಂದ್ರೆ ಯಾವ ಒಂದು ಇಮೇಜ್ ಇದೆ, ಯಾವ ಒಂದು ಟ್ರೀ ಲೈನ್ ಇದೆ, ಮತ್ತೆ ಜೊತೆಗೆ ಇರುವಂತದ್ದು ಎಲ್ಲ ಕಟ್ಟಡಗಳು, ಮತ್ತೆ ಇರುವಂತದ್ದು ಏನು ಮೈಸೂರಿನ ಗುರ್ತಿದೆ ಅದನ್ನ ಉಳಿಸ್ಕೋಬೇಕಾಗಿದೆ ಅಂತ ಆ ಪಾರಂಪರಿಕ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಜೊತೆಗೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಹುಣಸೂರು ರಸ್ತೆ, ರೈಲ್ವೆ ಇದು ಡಿಪಾರ್ಟ್ಮೆಂಟ್ ಇಂದ, ರೈಲ್ವೆ ನಮ್ಮ ಸ್ಟೇಷನ್ ಇಂದ ಶುರುವಾಗಿ ನಂತರ ಮಡಿಕೇರಿವರೆಗೂ ಹೋಗೋದು ನಮ್ಮ ಕ್ಷೇತ್ರದ ಒಂದು ಹೃದಯ ಭಾಗ. ಅದು ಆ ರಸ್ತೆ ಮೇಲೆ ನಾವೇ ನಿತ್ಯ ಓಡೋದು. ಹುಣಸೂರ್ಗೆ ಹೋಗೋದು, ಪಿರಿಯಾಪಟ್ಟಣಕ್ಕೆ ಹೋಗೋದು, ಮಡಿಕೇರಿಗೆ ಹೋಗ್ಬೇಕಂದ್ರೆ ಅದೇ ರಸ್ತೆ ನಾವು ಬಳಸೋದು. ಹೌದು, ಊಟಗಳ್ಳಿ ನಂತರ ಇದು ಬಹಳನೇ ಕಷ್ಟ, ಅಲ್ಲಿ ಬಹಳ ಟ್ರಾಫಿಕ್ ಸಮಸ್ಯೆ ಇದೆ, ಅದು ಬೇರೆ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು. ಆದ್ರೆ ಆ ಊಟಗಳ್ಳಿವರೆಗೂ ಅಥವಾ ಈವನ್ ಐಶ್ವರ್ಯ ಪೆಟ್ರೋಲ್ ಬಂಕು ಇತ್ಯಾದಿ ಅದರವರೆಗೂ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಲ್ಲಿ ಟ್ರಾಫಿಕ್ ನಿರಂತರವಾಗಿ ಫ್ಲೋ ಆಗ್ತಾ ಇದೆ. ಇದು ಹೆಚ್ಚಿನ ಒಂದು ಗಾಡಿಗಳು ವಾಹನಗಳು ಇದ್ರೂ ಸಹ ಟ್ರಾಫಿಕ್ ಫ್ಲೋ ನೀಟಾಗಿ ಇದೆ. ಬಹಳ ವಿಸ್ತಾರವಾದಂತಹ ಬೀದಿಗಳು ಇರೋ ಕಾರಣಕ್ಕಾಗಿ ಅದು ಯಾವಾಗ್ಲೂ ಸಹ ಏನು ಸಮಸ್ಯೆ ಇಲ್ಲ. ಈ 2 ಯೋಜನೆನೂ ಕೂಡ ಅವ್ರು ಆಗ್ಲೇ ಕಾನ್ಸೆಪ್ಟ್ ಸ್ಟೇಜ್ಗೆ ವಿಡಿಯೋ ಮಾಡೋದ್ರಲ್ಲಿ, DPR ಮಾಡೋದ್ರಲ್ಲಿ ಮುಂದುವರಿತಾವ್ರೆ, ಸಾಯಿಲ್ ಟೆಸ್ಟಿಂಗ್ ಮಾಡ್ತಾವ್ರೆ ಆಗ್ಲೇ. ಇದು ಯಾವುದೇ ಒಂದು ಜನರ ಒಂದು ಭಾವನೆ ಅಥವಾ ಅವರ ಅಭಿಪ್ರಾಯ ತಗೊಳ್ದೇನೆ, ಸಂಶೋಧನೆ ಅಥವಾ ಅಧ್ಯಯನ ಮಾಡ್ದೇನೆ ಇದಕ್ಕೆ ಆಗ್ಲೇ ಅವರು ಕಾಲಿಟ್ಟಿದ್ದಾರೆ. ಸೊ ಇದು ನಮ್ ತೀವ್ರವಾಗಿ ವಿರೋಧ ಮಾಡಬೇಕಾಗಿದೆ. ನಾಗರಿಕರ ಒಂದು ಅಭಿಲಾಷೆ ಅಥವಾ ಅವರ ಆಕಾಂಕ್ಷೆ ಮೇರೆಗೆ ಇದು ಮಾಡಿರ್ತಕ್ಕಂಥದ್ದು ಯೋಜನೆ ಅಲ್ಲ. ಜೊತೆಗೆ ನಮ್ಮ ಹಸಿರು ಹದಕು ಏನಿದೆ ರೋಡಲ್ಲಿ, ನಮ್ಮ ಹಳೆ DC ಆಫೀಸು, ಅಟಾರ ಕಚೇರಿ ಆಫೀಸು, ನಂತರ ಅಲ್ಲಿರುವಂಥದ್ದು ಕಲಾಮಂದಿರ, ಆ ಒಂದು ರಸ್ತೆ, DCದೇ ಆದಂತಹ ಒಂದು ರೆಸಿಡೆನ್ಸ್ ಇದೆ, ಜಲದರ್ಶಿನಿ ಇದೆ, ನಮ್ಮ ರೀಜನಲ್ ಆಫೀಸರ್ ಅವ್ರದ್ದು ಕೂಡ ಅಲ್ಲಿ ರೆಸಿಡೆನ್ಸ್ ಇದೆ, CFTRA ಇದೆ. ಸಂಪೂರ್ಣವಾಗಿ ಒಂದು ಹಸಿರು ಅದಕ್ಕೆ ಕುಕ್ರಳ್ಳಿ ಕೆರೆ ಇದೆ, ಮಾನಸ್ ಗಂಗೋತ್ರಿ ಇದೆ, ಪೂರ್ತಿ ಒಂದು ಹಸಿರು ಅದಕ್ಕೇನೆ ಅದು ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಬೀದಿ. ಸಮಸ್ತ ಮೈಸೂರು ನಾಗರಿಕರು ಅಲ್ಲಿ ಬರೀ ವಾಹನಗಳ ಮೂಲಕ ಅಲ್ಲ, ಅವ್ರು ನಡ್ಕೊಂಡು ಬರ್ಬೋದು. ಅಲ್ಲಿ ಅಂಥ ಒಂದು ನೆರಳಿದೆ, ಅಲ್ಲಿ ಒಳ್ಳೆ ರಸ್ತೆ ಅದು. ಅದ್ರೇನು ಹೆಚ್ಚಿನ ಅಭಿವೃದ್ಧಿ ಮಾಡೋದೇನು ಬೇಕಾಗಿಲ್ಲ, ಮೇಂಟೆನೆನ್ಸ್ ಮಾಡಿದ್ರೆ ಸಾಕು. ಈ ನಿಟ್ಟಿನಲ್ಲಿ ಇವರು ಏನು ಮಾಡ್ತಾ ಇರೋದು ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಈ 2 ಫ್ಲೈಓವರ್ ಅವಶ್ಯಕತೆ ಇಲ್ಲವೇ ಇಲ್ಲ. ಎಲ್ಲಿ ಅಭಿವೃದ್ಧಿ ಬೇಕಾಗಿದೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಸಂಪೂರ್ಣವಾದಂಥ ಬೆಂಬಲ ಇದೆ. ಇದು ಅಗತ್ಯವಿಲ್ಲದೆ ಇರುವಂತದ್ದು ಏನು ಯೋಜನೆಗಳು ರೂಪಿಸ್ತಾ ಇದ್ರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾವು ಬೇಡಿಕೆಯನ್ನು ಕೊಡ್ತಾ ಇದೀವಿ. ಇಂಥ ಒಂದು ಯೋಜನೆಗಳು ಜನರ ಒಂದು ಆಕಾಂಕ್ಷೆ ಮೇರೆಗೆ ಅಧ್ಯಯನ ಅಥವಾ ಸಂಶೋಧನೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಅವ್ರು ಮಾಡಬೇಕಾಗಿದೆ. ಈ ತರ ಬರೀ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಮಾಡುವಂಥದ್ದು ಅವಶ್ಯಕತೆ ಇಲ್ವೇ ಇಲ್ಲ. ನಾವು ಅಭಿವೃದ್ಧಿ ವಿರೋಧಿ ಅಲ್ಲ, ಅಭಿವೃದ್ಧಿ ಬೇಕಾಗಿದೆ. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಬೇಕಾದಷ್ಟು ಕಡೆ ನಮ್ಮ ಟ್ರಾಫಿಕ್ ಸಮಸ್ಯೆ, ಮೈಸೂರು ಒಂದು ಏನು ಈ ಹಳೆ ಮೈಸೂರು ನಗರ ಏನಿದೆ ಅದರ ಒಂದು ಆಚೆ ಅತಿ ಅವಶ್ಯ ಬೇಕಾಗಿದೆ. ರಿಂಗ್ ರೋಡಿನ ಅಭಿವೃದ್ಧಿ ಮಾಡಬೇಕಾಗಿದೆ, ಬೇರೆ ಬೇರೆ ಯೋಜನೆಗಳು ತರಬೇಕಾಗಿದೆ. ಆದರೆ ಈ ಒಂದು ನಿರ್ದಿಷ್ಟವಾಗಿ ಈ ಒಂದು ಪಾರಂಪರಿಕ ನಗರದ ಒಂದು ಕಲೆ, ನಮ್ಮ ಗುರುತು, ಆ ಸಂಸ್ಕೃತಿಯನ್ನು ಏನು ಉಳಿಸಬೇಕಾಗಿದೆ, ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ಒಂದು ಗ್ರೇಟರ್ ಮೈಸೂರು ಸಭೆಯಲ್ಲಿ ಅದೇ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಮೈಸೂರು ನಗರದ ಪಾರಂಪರ್ಯ ಸಂಸ್ಕೃತಿ ಬದ್ಧವಾದಂತಹ ಯೋಜನೆಗಳು ರೂಪಿಸಿ ಅಂತ ಹೇಳಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವರು ಕೂಡ ಮುಂದುವರಿಲಿ ಅಂತ ನಾವು ಆಗ್ರಹಿಸ್ತಾ ಇದ್ವಿ. ಅದು ಒಳ್ಳೆ ಒಂದು ಘೋಷಣೆ, ಒಳ್ಳೆ ಒಂದು ಹೇಳಿಕೆ. ನಾವು ಅದೇ ನಿಟ್ಟಿನಲ್ಲಿ ಇವರು ಮಾಡ್ಲಿ, ಅವ್ರ ಮಾತಂಗೆ ಅವ್ರು ಹೇಳಿದಂತೆ, ಅವ್ರು ಹೇಳಿಕೆ ಅಂತೆ ಅವ್ರು ಮುಂದುವರಿಲಿ, ನಮ್ದು ಏನು ವಿರೋಧ ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ, ಅಲ್ಲಿರುವಂತದ್ದು ಕಾಂಗ್ರೆಸ್ ಶಾಸಕರ ಗಮನಕ್ಕೆ ತಂದಿರಲಿಲ್ಲ.
ಕಾಂಗ್ರೆಸ್ ಶಾಸಕರ ನಿಲುವು ಏನಿದೆ ಸರ್? ಅವ್ರ ನಿಲುವು ಅವ್ರ ಪಕ್ಷದ ಪರವಾಗಿರತ್ತೆ ನೋಡಿ, ಅದು ಮುಖ್ಯ. ಇಲ್ಲಿ ನಮ್ಮ ನಿಲುವು ಮುಖ್ಯ ಅಷ್ಟೇ. ಈ ಫ್ಲೈಓವರ್ ಅಗತ್ಯವಿಲ್ಲ. ನೀವೆಲ್ಲರೂ ಓಡಾಡ್ತೀರ, ನಾವೆಲ್ಲರೂ ಇಲ್ಲಿ ಪ್ರೆಸ್ನವ್ರು ಇರ್ಬೋದು, ನಾವು ಜನಪ್ರತಿನಿಧಿ ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಮೈಸೂರು ನಾಗರಿಕರು ಇರ್ಬೋದು, ನಿತ್ಯ ಬೀದಿ ಮೇಲೆ ಓಡಾಡೋದು ನಾವು. ಮೆಟ್ರೋಪೋಲ್ ಸರ್ಕಲ್ಲು, ಜಲದರ್ಶಿನಿ, ಕಲಾಮಂದಿರ, ನಿತ್ಯ ಅಲ್ಲಿ ಜಯಲಕ್ಷ್ಮೀಪುರಮ್ಮು, ಗೋಕುಲಮ್ಮು ಮತ್ತೆ ಇತ್ಯಾದಿ ಅಲ್ಲಿ ಇನ್ನು ದೂರ ಹಿಂಕಲ್ ಊಟ್ಗಳು ಎಲ್ಲರೂ ಬರೋದು ಆ ಬೀದಿಯಲ್ಲೇ. ನಮ್ಮೆಲ್ಲರಿಗೂ ಆ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದು ಆ ರೋಡ್ ಮೇಲೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ನಿಖರವಾಗಿ ಅವ್ರು ಬಗೆಹರಿಸಬೇಕಾಗಿದೆ. ಇಲ್ಲಿ ಮೆಟ್ರೋಪೋಲ್ ಸರ್ಕಲ್ ಇಂದ ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ ವರೆಗೂ ಫ್ಲೈಓವರ್ ಅಗತ್ಯವಿಲ್ಲವೇ ಇಲ್ಲ. ಮತ್ತೆ ಫ್ಲೈಓವರ್ಗಳು ಬೇಕಾದಷ್ಟು ಸಂಶೋಧನೆಗಳಿದಾವೆ. ಅದು ಟ್ರಾಫಿಕ್ ನ ಬರೀ ಒಂದು ಪಾಯಿಂಟ್ ಇಂದ ಬೇರೆ ಪಾಯಿಂಟ್ ಹೋಗಿ ಹಾಕತ್ತೆ. ಅದು ಶಾಶ್ವತವಾದಂತ ಪರಿಹಾರ ಅಲ್ಲ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವರೆಗೆ ಇವರು ಮೈಸೂರಲ್ಲಿ ಜನಸಂಖ್ಯೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಇದು ಜನಸಂಖ್ಯೆ ಆಧಾರ ಕೂಡ ಇವತ್ತು ತೆಗ್ದಿದೆ, ಅದು ಇಲ್ಲ. ಸೊ ಪುನಃ ಮೆಟ್ರೋ ಏನು ಪ್ರಸ್ತಾಪ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಾವು ಕೂಡ ಕೈ ಜೋಡಿಸ್ತೀವಿ. ನಾವು ಅದ್ರ ಪರ ಇದೀವಿ. ನಮ್ಮ ಪಾರಂಪರಿಕ ನಗರದಲ್ಲಿ ಅಂಡರ್ಗ್ರೌಂಡ್ ಮಾಡುವಂತ ವ್ಯವಸ್ಥೆ ಇದೆ. ಈಗ ಫೋರ್ಟ್ ಕಡೆ ಮುಂಬೈನಲ್ಲಿ ಅಂಡರ್ಗ್ರೌಂಡ್ ಮಾಡಿರೋದು, ಯಾಕಂದ್ರೆ ಅಲ್ಲೂ ಕೂಡ ಪಾರಂಪರಿಕತೆ ಉಳಿಸ್ಬೇಕು ಅಂತ ಆ ಮೆಟ್ರೋ ಪೂರ್ತಿ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಮತ್ತೆ ರೋಡ್ ಕೆಳಗೆ ಹೋಗತ್ತದು. ಯಾವುದೇ ಒಂದು ಕಟ್ಟಡ ಒಂದು ಏನು ಸ್ಟ್ರಕ್ಚರಲ್ ಏನು ಸಮಸ್ಯೆ ಬರ್ದೇನೆ ಹತ್ರ ಒಂದು ಒಳ್ಳೆ ಮೆಟ್ರೋ ಮಾಡಿದ್ದಾರೆ ಮುಂಬೈಯಲ್ಲಿ. ಮೈಸೂರಲ್ಲೂ ಅದೇ ಮಾಡ್ಬೋದು. ನೀವು ಪ್ರಸ್ತಾಪ ಮಾಡಿ ಮುಂದುವರಿಯೋಣ, ನಾವು ಕೂಡ ಕೈ ಜೋಡಿಸ್ತೀವಿ. ಇಂಥ ಒಂದು ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಇಂಥ ಒಂದು ಯೋಜನೆ ಮಾಡೋದು ಅಗತ್ಯವಿಲ್ಲದೆ ಇರ್ತಕ್ಕಂಥ ಯೋಜನೆ ಮಾಡೋದು ಅವಶ್ಯಕತೆ ಇಲ್ಲ. ರಸ್ತೆ ಅಗಲೀಕರಣ ಮಾಡ್ತಾ ಇಲ್ಲ ಇವರು, ಫ್ಲೈಓವರ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನೀವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಈಗ ಬೆಂಗಳೂರಲ್ಲಿ ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಫ್ಲೈಓವರ್ಗಳಿದೆ. ಫ್ಲೈಓವರ್ ಮೇಲೆ ಫ್ಲೈಓವರ್ ಇದೆ. ಒಂದ್ ಕಡೆ 3 ಫ್ಲೈಓವರ್ ಬಂದಿದ್ದಾವೆ. ಫ್ಲೈಓವರ್ ಮೇಲೆ ಇನ್ನೊಂದು ಫ್ಲೈಓವರ್. ಇನ್ನು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿಲ್ಲ. ನಮ್ಗೆ ಬೇಕಾಗಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ನಾನ್ ಮೊಬಿಲಿಟಿ ಟ್ರಾನ್ಸ್ಪೋರ್ಟ್, ಅಂದ್ರೆ ಸೈಕ್ಲಿಂಗ್ ಪಾತ್ಗಳು ಇತ್ಯಾದಿ ಎಲ್ಲ. ಅದು ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಲ್ಲ, ಆದ್ರೆ ವೈಜ್ಞಾನಿಕವಾಗಿ ಅದನ್ನ ರೂಪಿಸಬೇಕಾಗಿದೆ. ಮತ್ತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ನೀವು ಯಾವ ಪಾಯಿಂಟ್ ಇಂದ ಯಾವ ಪಾಯಿಂಟು ನಿಮ್ಗೆ ಗಾಡಿ ಬಳಸಬೇಕಾಗಿದೆ. ನಿಮ್ ಸುತ್ತಾನೆ ನಿಮ್ಗೆ ಅಭಿವೃದ್ಧಿ ಎಲ್ಲಿ ಬೇಕಾಗಿದೆ ಅದು ಮಾಡ್ಕೊಡ್ಬೇಕಾಗಿದೆ. ಮೈಸೂರಲ್ಲಿ ಜನಸಂಖ್ಯೆ ನೀವಾಗ್ಲೇ ನೋಡಿದ್ದೀರಾ, ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಲೇಔಟ್ಗಳು, ಬಡಾವಣೆಗಳು ಅಭಿವೃದ್ಧಿ ಆಗ್ತಾ ಇದಾವೆ. ಜನ ಬಂದು ಇಲ್ಲಿ ವಾಸ ಆಗ್ಲಿಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಜನಸಂಖ್ಯೆನೂ ಕೂಡ ಅದೇ ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದ್ರೆ ಇಲ್ಲಿ ಮೈಸೂರಲ್ಲಿ ಎಲ್ಲಾ ಮಾರ್ಕೆಟ್ಗಳು ಕೇಂದ್ರದಲ್ಲೇ ಇರೋದು. ನೀವು ಅದನ್ನ ವಿಸ್ತಾರ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಮಾರ್ಕೆಟ್ ಅವಶ್ಯಕತೆ ಮಾಡಬೇಕಾಗಿದೆ. ಬೇರೆ ಬೇರೆ ಬಡಾವಣೆಗಳಲ್ಲಿ ಈಗ ಗ್ರೇಟರ್ ಮೈಸೂರು ಮಾಡುವಾಗ ಇಲ್ಲಿ ಎಲ್ಲರಿಗೂ ಅವ್ರದೇ ಆದಂತ ಒಂದು ಸ್ಥಳದಲ್ಲಿ ನೀವು ಅವಕಾಶ ಮಾಡಿಕೊಟ್ರೆ ಮಾರ್ಕೆಟ್ಗಳು ಮತ್ತೆ ಬೇರೆ ಬೇರೆ ಸೌಲಭ್ಯಗಳು ಇಲ್ಲಿ ಕೇಂದ್ರಕ್ಕೆ ಬರೀ ಒಂದು ಅಗತ್ಯ ಇದ್ರೆ ಬರ್ತಾರೆ, ಸುಮ್ನೆ ಬರಲ್ಲ. ಸೊ ಅಂತ ಒಂದು ವ್ಯವಸ್ಥೆ ರೂಪಿಸಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಬ್ರಾಡ್ ಆಗಿ ಭವಿಷ್ಯವನ್ನು ನೋಡ್ಕೊಂಡು ಒಂದು ಯೋಜನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ಅವ್ರು ಹೇಳೋದು ಇದು ಬರೀ ಕಾನ್ಸೆಪ್ಟ್ ಸ್ಟೇಜ್ ಅಲ್ಲಿ, ಆದ್ರೆ ನಾವು ನೋಡೋ ಹಾಗೆ ಈ ಕಾನ್ಸೆಪ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಈ ತರ ಆಗ್ಲೇ ಒಂದು ವಿಡಿಯೋ ಮಾಡಿ ಎಲ್ಲ ಇದು ಸಾಯಿಲ್ ಟೆಸ್ಟಿಂಗ್ ಮಾಡಿದ್ರೆ ಅವ್ರು ಆಗ್ಲೇ ಇದಕ್ಕೆ ಮನ್ಸು ಮಾಡ್ಕೊಂಡಿದ್ದಾರೆ ಮಾಡೋದಕ್ಕೆ. ನಮ್ ನಡೆಯುತ್ತೆ ನೋಡಿ, ಕಾನೂನಾತ್ಮಕವಾಗಿ ನಾವು ಎಲ್ಲಾನು ಕೂಡ ನಮ್ಮ ಪರ ಇದೆ. ಇವ್ರೇನು ಸುಮ್ಮನೆ ತಗೊಳಕ್ಕಾಗಲ್ಲ. ಬೇರೆ ಬೇರೆ ಅಡಚಣೆಗಳು ಇದ್ದೇ ಇದಾವೆ. ಈ ಪಾರಂಪರಿಕ ನಗರದಲ್ಲಿ ಒಂದು ಹೆರಿಟೇಜ್ ಕಮಿಟಿ ಇರ್ಬೋದು, ನ್ಯಾಯಾಲಯನೂ ಕೂಡ ಇದೆ. ಇವಾಗ ದೇವರಾಜ ಮಾರ್ಕೆಟ್ ಕೂಡ ಬಹಳ ಒಂದು ಒಳ್ಳೆ ಇದು ಆದೇಶಗಳು ಬಂದಿದ್ದಾವೆ. ಇನ್ನೂ ಅದು ಮುಂದುವರಿತಾ ಇದೆ. ನೋಡೋಣ ಅದು ಹೇಗೆ ಯಾವ ರೀತಿ ಮಾಡುತ್ತೆ. ಕಾನೂನಾತ್ಮಕವಾಗಿ ನಾವು ಕೂಡ ಮುಂದುವರಿತೀವಿ. ಜನ ಸಾಮಾನ್ಯರಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ದೃಷ್ಟಿಯಲ್ಲಿ ಹೋಗ್ತಾ ಇದೀವಿ. ಆಗ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿರೋಧವನ್ನು ಹಲವಾರು ವ್ಯಕ್ತಪಡಿಸಿದ್ದಾರೆ. ಅದು ಅನಿವಾರ್ಯ, ಅದು ಬೇಕೇ ಬೇಕಾಗಿದೆ. ಈಗ ನಾವೇ ನೋಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಓಡಾಡುವಾಗ ಈಗ ಊಟಗಳ್ಳಿ ಇರ್ಬೋದು, ನಮ್ಮ ಇದು ಬೋಗಾದಿ ಇರ್ಬೋದು, ಅನೇಕ ಪಟ್ಟಣ ಪಂಚಾಯತಿಗಳು, ಕಡ್ಕೊಳ ಇದೆ, ನಗರಸಭೆಗಳಿದಾವೆ, ಗ್ರಾಮ ಪಂಚಾಯತಿಗಳಿದಾವೆ. ಎಲ್ಲಾನು ಕೂಡ ಅಲ್ಲಿ ಒಂದು ಎಲೆಕ್ಷನ್ ನಡೆದಿಲ್ಲ. ಇವರು ಅದಕ್ಕೆ ಹೇಳದೆ ಒಂದು ಇದು ನಮ್ಮ ಗ್ರೇಟರ್ ಮೈಸೂರು ಅಥವಾ ಅದರದ್ದು ಒಂದು ಯೋಜನೆ ಆಗಿಲ್ಲ, ಅದೆಲ್ಲಾನು ಸೇರಿಸಿ ನಾವು ಒಂದೇ ಸಮಯದಲ್ಲಿ ಚುನಾವಣೆ ಮಾಡ್ತೀವಿ ಅಂತ. ಆ ಚುನಾವಣೆ ಮಾಡದೇ ಇರುವಂತದ್ದು ಸಂದರ್ಭದಲ್ಲಿ ಅಲ್ಲಿ ಬೇಕಾಗಿರುವಂತದ್ದು ಸೌಲಭ್ಯ ಅವ್ರು ಕೊಟ್ಟಿಲ್ಲ. ಜೊತೆಗೆ ನಮ್ಮ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಬರಬೇಕಾಗಿರುವಂತದ್ದು ಹಣನೂ ಕೂಡ ಈಗ ಹಿಂದೆ ಹೋಗಿದೆ. MCCಗೆ ಸುಮಾರು 65ರಿಂದ 70 ಕೋಟಿ ಹಣ ನಮಗೆ ಹಿಂದೆ ಹೋಗಿದೆ, ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಹೋಗಿದೆ ಅದು. ಸೊ ಇದೇ ರೀತಿ ಎಲ್ಲ ಪಟ್ಟಣ ಪಂಚಾಯತಿ, ನಗರಸಭೆ, ಗ್ರಾಮ ಪಂಚಾಯತಿಗೂ ಲೆಕ್ಕ ಮಾಡಿದ್ರೆ ಆ ನಂಬರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಗ್ರೇಟರ್ ಮೈಸೂರು ಬೇಕಾಗಿದೆ. ಆ ಗ್ರೇಟರ್ ಮೈಸೂರು ಸರಿಯಾದ ರೀತಿಯಲ್ಲಿ ನಾವು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಅದು ಲಾಭ ಆಗುತ್ತೆ ನಮಗೆ ನಗರಕ್ಕೆ.
ನಾವು ಅದು ಪ್ಲಾನಿಂಗ್ ಮಾಡುವಾಗ ಒಳ್ಳೆ ಇದು ಏನು ತೋಟಗಳು, ಒಳ್ಳೆ ಒಂದು ಆ, ಸೌಲಭ್ಯಗಳು, ಮಾರ್ಕೆಟ್ಗಳು ಇತ್ಯಾದಿ ಎಲ್ಲ ಹಾಕಿದ್ರೆ, ಒಳ್ಳೆ ಒಂದು ಪೊಲೀಸ್ ಸ್ಟೇಷನ್ಗಳು ಎಲ್ಲೆಲ್ಲಿ ಬೇಕಾಗಿದೆ, ಕಾನೂನು ದೃಷ್ಟಿಯಲ್ಲಿ ಒಂದು ಹಸಿರು ಅದಕ್ಕೂ ಹೆಚ್ಚಿಸುವ ದೃಷ್ಟಿಯಲ್ಲಿ ಎಲ್ಲಾನು ಮಾಡಿದ್ರೆ, ಮತ್ತೆ ಸೈಟು ಕೂಡ ಯಾವ ರೀತಿ ಯಾವ ಮಟ್ಟಕ್ಕೆ ಇರಬೇಕು, ಅಭಿವೃದ್ಧಿ ಮಾಡುವಾಗ ಎಷ್ಟಿರಬೇಕು, ಎಷ್ಟು ಹಸಿರದು ಅದಕ್ಕೂ ಇರಬೇಕು, ಅದೆಲ್ಲನೂ ಕೂಡ ಮಾಡಿದ್ರೆ ಒಳ್ಳೆ ಒಂದು ಯೋಜನೆ ಆಗುತ್ತೆ. ಇದು ನಮಗೆ ಒಳ್ಳೆ ಅವಕಾಶ. ಆದರೆ ಬೆಂಗಳೂರು ಥರ ನೀವು ಅವೈಜ್ಞಾನಿಕವಾಗಿ ಮಾಡಿದ್ರೆ ಅದು 100ಕ್ಕೆ 100 ನಮಗೆ ಲಾಭ ಆಗಲ್ಲ.